ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಬೆಳಗಾವಿಯ ಒಂದು ಅಧಿವೇಶನ, ಈ ಚಳಿಗಾಲದ ಒಂದು ಅಧಿವೇಶನ, ಇಡೀ ಒಂದು ಜನಪ್ರತಿನಿಧಿಗಳು ಏನು ಮಾತಾಡಬೇಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು, ಅದರಲ್ಲೂ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ 2018ರ ಒಂದು ಅತಂತ್ರವಾದಂಥ ಪರಿಸ್ಥಿತಿಗಳಲ್ಲಿ ಯಾರಿಗೂ ಜನಾದೇಶ ಇಲ್ಲದಂಥ ಸಂದರ್ಭದಲ್ಲಿ ಏನು ಅತಂತ್ರ ಆಯಿತು, ಕುಮಾರಣ್ಣನವ್ರ ಸರ್ಕಾರ ಬಂತು, ಎಲ್ಲೋ ಒಂದು ಕಡೆ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರು ಹೇಳ್ತಾರೆ, ನೀವು 2018ರ ಸಂದರ್ಭದಲ್ಲಿ JDSನ ಮನೆ ಬಾಗಿಲು ತಟ್ಟಿದ್ರಿ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವೇನು ಹೋಗಿಲ್ಲ, ಅವರೇ ನಮ್ಮ ಹತ್ರಕ್ಕೆ ಬಂದಿದ್ದರು, ನಮ್ಗೆ ದರಿದ್ರ ಇರಲಿಲ್ಲ ಅಂತ ಏನು ಸಾರ್ವಜನಿಕವಾಗಿ ಆ ಒಂದು ವಿಧಾನಸಭಾ ಒಂದು ಅಧಿವೇಶನದಲ್ಲಿ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿರ್ತದೆ. ಅಂದಿನ ವಿಡಿಯೋಗಳು 2018ರ ಸಂದರ್ಭದಲ್ಲಿ ಅತಂತ್ರ ಆದಂಥ ಸಂದರ್ಭದಲ್ಲಿ BJPಗೆ ಸ್ಪಷ್ಟವಾದಂಥ ಬಹುಮತ ಇಲ್ದಿರುವಂಥ ಸಂದರ್ಭದಲ್ಲಿ 100 ದಾಟಿದ್ರು, ಇನ್ನೂ ಒಂದು 14-15 ಸೀಟ್ ಬೇಕಾಗಿದ್ರು. ಕಾಂಗ್ರೆಸ್ಸು ಮತ್ತು JDS ಏನು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರನ 2018ರ ಚುನಾವಣೆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನನ ಕುಮಾರಣ್ಣವ್ರಿಗೆ ಬಿಟ್ಕೊಡ್ತು. ಅವತ್ತಿನ ದಿನಗಳಲ್ಲಿ ದೇವೇಗೌಡರು ಮನೆ ಬಾಗಿಲಿಗೆ ಹೋಗಿದ್ದು ಇದೇ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, ತೊಡೆ ತಡ್ತಾರೆ, ನಾವು ಕಾಂಗ್ರೆಸ್ ಬಸ್ನವರು ಹೋಗಿರಲಿಲ್ಲ, 2018ರಲ್ಲಿ ಅವರೇ ಬಂದಿದ್ರು ಅಂತ. ಎಲ್ಲೋ ಒಂದು ಕಡೆ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ, ಜವಾಬ್ದಾರಿ ಇದೆಯಾ? ವಿಧಾನದ ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು, ಸಮಸ್ಯೆಗಳು ಎಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ, ಅವನ್ನಗಳ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ಕಾರ್ಮಿಕರ ಬಗ್ಗೆ ಆಗಲಿ, ಮತ್ತು ನೀರಾವರಿಯ ಬಗ್ಗೆ ಆಗಲಿ, ಜನರ ಉದ್ಯೋಗಗಳಾಗಲಿ, ಯುವಕರಿಗೆ ಸಮಸ್ಯೆಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತು ನಮ್ಮ ಭಾಷೆಗೆ ಅವಮಾನ ಆಗ್ತಿದೆ. ಮತ್ತು ಹಾಗೆಯೇ ಈ ಒಂದು ಚರಂಡಿಗಳಾಗಲಿ, ರಸ್ತೆಗಳಾಗಲಿ, ಹಳ್ಳಿಗಾಡಿನ ಒಂದು ಡೆವಲಪ್ಮೆಂಟ್ಗಳಾಗಲಿ, ಇವತ್ತು ಯಾವುದ್ರ ಬಗ್ಗೆ ಚರ್ಚೆಗಳು ಮಾಡ್ತಾಯಿಲ್ಲ. ಅಧಿವೇಶನದಲ್ಲಿ ಆಗ್ತಿರುವಂಥ ಚರ್ಚೆಗಳು ಇವರ ಒಂದು ರಾಜಕೀಯದ ದೊಂಬರಾಟಗಳು. ಎಲ್ಲೋ ಒಂದು ಕಡೆ ಅಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಏನು ಸುಳ್ಳು ಮಾಹಿತಿಗಳನ್ನ ಇಡೀ ರಾಜ್ಯದ ಜನತೆಗೆ ಸಂದೇಶ ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಾವು ಹೋಗಿರಲಿಲ್ಲ ಅಂತ. ಎಲ್ಲವೂ ಸಹ ಇವತ್ತು ದೇವೇಗೌಡರ ಮನೆಯಲ್ಲಿ ಕೈ ಕಟ್ಕೊಂಡು ಕುಂತಿದ್ದು ಇದೇ ಸಿದ್ದರಾಮಯ್ಯನವರು. ಇವತ್ತು ಇಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ 2018ರ ಒಂದು ಚುನಾವಣೆಯಲ್ಲಿ ಅತಂತ್ರ ಆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು 14 ತಿಂಗಳು. ಆಮೇಲೆ ಏನು ರಾಜಕೀಯದ ವಿದ್ಯಮಾನಗಳಾಯಿತು, ಏನೋ 17 ಜನ ಏನು ರೆಸಾರ್ಟ್ ಹೋದರು, ಬಾಂಬೆಗೆ ಹೋದರು, ಆಮೇಲೆ BJPಗೆ ಹೋದರು, BJP ಸರ್ಕಾರ ರಚನೆ ಆಯಿತು. ಆಮೇಲೆ 2020ರ ಒಂದು ಚುನಾವಣೆ ಯಾವ ರೀತಿ ಅತಂತ್ರ ಆಯಿತು, ಎಲ್ಲವೂ ಸಹ ಕಾಂಗ್ರೆಸ್ ಪಾಲಾಯಿತು. ಎಲ್ಲೋ ಒಂದು ಕಡೆ ಇವತ್ತು BJP ಉಲ್ಟಾ ಆಗಿದೆ, ಮತ್ತು JDS ಇವತ್ತು ಅತಂತ್ರ ಆಗಿ ಎಲ್ಲವೂ ಸಹ ಹೊಂದಾಣಿಕೆಯಲ್ಲಾಗಿದೆ. ಇವತ್ತು ರಾಜಕೀಯದ ಒಂದು ಕರ್ನಾಟಕದ ರಾಜಕೀಯನ ಸಹ ಒಂಥರ ವಿಚಿತ್ರವಾಗಿದೆ. ಎಲ್ಲೋ ಒಂದು ಕಡೆ ಈ ರಾಜಕೀಯದ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಇವತ್ತು ಪ್ರತಿಯೊಂದು ಗೊತ್ತಾಗ್ತಿದೆ. ಇವತ್ತು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಸಾಮಾಜಿಕ ಮಾಧ್ಯಮ ಆಗಲಿ, ಎಲ್ಲವೂ ಸಹ ಜಗಜ್ಜಾಹೀರಾತಾಗಿದೆ. ಪ್ರತಿಯೊಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಒಬ್ಬ ನಾಡಿನ ಮುಖ್ಯಮಂತ್ರಿಗಳು, ಈಗಿನ ಉಪಮುಖ್ಯಮಂತ್ರಿಗಳು ಸಹ ಅವತ್ತಿನ ಸಂದರ್ಭದಲ್ಲಿ 2018ರಲ್ಲಿ ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿದ್ದು ಇದೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸು. ಇವತ್ತು ಇಲ್ಲ ಅಂತ ಅದನ್ನ ಸ್ಪಷ್ಟಪಡಿಸ್ತಾರೆ. ಅವರೇನು ಸೋನಿಯಾ ಗಾಂಧಿ ಮನೆಗೆ ಅಂದಿನ ಡೆಲ್ಲಿಗೆ ಹೋಗಿರಲಿಲ್ಲ, ಎಲ್ಲೋ ಬೇರೆ ಕಡೆ ಹೋಗಿರಲಿಲ್ಲ. ಪದ್ಮನಾಭರಿಗೆ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೋಗಿದ್ರು. ಎಲ್ಲೋ ಒಂದು ಕಡೆ ಹೇಳಿಕೆಗಳು ಕೊಡುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಎಲ್ಲವನ್ನೂ ನೋಡ್ತಿರ್ತಾರೆ. ಮತ್ತು ಅದು ಚಳಿಗಾಲದ ಅಧಿವೇಶನ, ಜನಪ್ರತಿನಿಧಿಗಳಾಗಿ ಚರ್ಚೆ ಮಾಡಬೇಕಾಗಿರೋದು ಯಾವುದ್ರ ಬಗ್ಗೆ? ಚರ್ಚೆ ಮಾಡಬೇಕಾಗಿರೋದು ಇದನ್ನು ಇವ್ರಿಗೆ ರಾಜ್ಯದ ಜನತೆ 136 ಸ್ಥಾನಗಳನ್ನ ಕೊಟ್ಟಿರೋದು. ಚರ್ಚೆ ಮಾಡಬೇಕಾಗಿರೋದು ಎಲ್ಲಿ? ಅವರೇನು ಬೀದಿಲೋ ಇನ್ನೊಂದು ಕಡೆ ಭಾಷಣಗಳು ಮಾಡಿದರೆ ನಾವು ಇಷ್ಟೊಂದು ಸೀರಿಯಸ್ ಆಗಿ ಈ ವಿಡಿಯೋನ ಮಾಡ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ಇವರು ಚರ್ಚೆ ಮಾಡಬೇಕಾಗಿರುವಂಥದ್ದು ಅಧಿವೇಶನದಲ್ಲಿ ಸಮಸ್ಯೆಗಳ ಬಗ್ಗೆ. ರೈತರ ಆತ್ಮಹತ್ಯೆ ಆಗ್ತಿದೆ, 2,500 ವರ್ಷಕ್ಕೆ 2,500 ರೈತರ ಇವತ್ತು ಕುಟುಂಬಗಳು ಬೀದಿ ಪಾಲಾಗ್ತಿದೆ, ಆತ್ಮಹತ್ಯೆಗಳಾಗ್ತಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ರೈತರ ಸಮಸ್ಯೆಗಳ ಬಗೆಹರಿಸೋಕೆ ಚರ್ಚೆ ಮಾಡಬೇಕು. ರೈತರ ಕೃಷಿ ಬಗ್ಗೆ ಚರ್ಚೆ ಮಾಡಬೇಕು. ರೈತರ ಸಮಸ್ಯೆಗಳಿದೆ, ಎಷ್ಟು ಸಮಸ್ಯೆಗಳಿದೆ, ಉತ್ತಮ ಬೆಲೆನ ಕಟ್ಕೊಳ್ಳೋಕೆ ಚರ್ಚೆ ಮಾಡಬೇಕು. ಯಾವುದೂ ಚರ್ಚೆ ಮಾಡ್ದೇನೆ ಇವತ್ತು ಇವರು ಹೇಳಿಕೆಗಳನ್ನ ಇವತ್ತು ಸದನದಲ್ಲಿ ಬೂಟಾಟಿಕೆಗಳನ್ನ ಮಾಡಿಕೊಂಡು ಇವರು ಆ ಸ್ಥಾನದಲ್ಲಿ ಕೂತಿದ್ದೀರಾ, ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದೀರಾ. ಸ್ವಾಮಿಗಳೇ, ಮುಖ್ಯಮಂತ್ರಿಗಳೇ, ನಿಮಗೆ ಜವಾಬ್ದಾರಿ ಇದೆಯಾ? ಉಪಮುಖ್ಯಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಜನತೆಯ ಮುಂದೆ ನೀವು ಏನಾದರೂ ಚರ್ಚೆ ಮಾಡೋದಾಗಲಿ, ಏನಾದರೂ ಭಾಷಣಗಳು ಮಾಡೋದಾಗಲಿ
ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಎಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಈ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ. ಎಷ್ಟು ಇವತ್ತು ಏನು ಅನುದಾನ ಸಿಗ್ತಿಲ್ಲ ಅದು ಸಿಗ್ತಿಲ್ಲ ಅಂತ ಇವತ್ತು ಬೊಬ್ಬೆ ಹೊಡಿತಿದ್ದಾರೆ ನಿಮ್ಮ ಕಾಂಗ್ರೆಸ್ನ ಕೆಲವು ನಾಯಕರುಗಳೇ, ಮಹಾನಾಯಕರುಗಳೇ. ಇವತ್ತು ಎಲ್ಲ ಒಂದು ಜನಪ್ರತಿನಿಧಿಗಳು ಆಯ್ಕೆ ಆದರೂ ಸಹ ಯಾವ ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆಗಳು ಮಾಡಿ. ಎಲ್ಲೋ ಒಂದು ಕಡೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳು, ನಿಮ್ಮ ಜವಾಬ್ದಾರಿತ ಒಂದು ಸ್ಥಾನಕ್ಕೆ ಬೆಲೆ ಕೊಡಿ ಅಂತ ಹೇಳಿ. ಮತ್ತು ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲೋ ಒಂದು ಕಡೆ ಈ ಒಂದು ಅಧಿವೇಶನ ಬರೀ ಚಳಿಗಾಲದಲ್ಲಿ ಇವರ ಒಂದು ಕಾಫಿ ಟೀ ತಿಂಡಿಲಿ ಮುಗಿಬಾರ್ದು. ಇದು ಜನಸಾಮಾನ್ಯರಿಗೆ ಉಪಯೋಗವಂಥ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ. ಇವತ್ತು ನಮ್ಮ ಟ್ಯಾಕ್ಸ್ ಕಟ್ಟಿ ಇವತ್ತು ಜನಪ್ರತಿನಿಧಿಗಳನ್ನ ಆ ಸ್ಥಾನದಲ್ಲಿ ವಿಧಾನಸೌಧದಲ್ಲಿ ಕುಣಿಸಿದ್ದೀವಿ. ಅದಕ್ಕೆ ಮರ್ಯಾದೆ ಕೊಡಬೇಕು ಈ ಒಂದು ಏನು ಜನಪ್ರತಿನಿಧಿಗಳು. ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲೋ ಜನರಿಗೆ ಉಪಯೋಗ ಆಗುವಂಥ ಮಾಹಿತಿಗಳಾಗಲಿ, ಜನರಿಗೆ ಈ ನೆಲ ಜಲ ಸಂಸ್ಕೃತಿ ಉಳಿವಿಗಾಗಿ ಹೋರಾಟ ಯಾವ ಹುತಾತ್ಮರಿದ್ದಾರೆ ಅಂಥವ್ರಿಗೆ ಒಂದು ನಮನ ಕೊಡೋದಾಗಲಿ, ಮತ್ತು ಈ ಒಂದು ಸಮಸ್ಯೆಗಳಿದೆ ಇವತ್ತು ರಾಜ್ಯದಲ್ಲಿ ಅದನ್ನ ಬಗೆಹರಿಸೋದಾಗಲಿ, ಅದ್ರ ಬಗ್ಗೆ ಗಮನ ಕೊಡಬೇಕು ಈ ಒಂದು ಅಧಿವೇಶನ. ಅದು ಬಿಟ್ಟು ಇವತ್ತು ಇವರ ಒಂದು ಸ್ವೇಚ್ಛಾಚಾರಕ್ಕೆ ಏನೋ ಇವರ ಒಂದು ರಾಜಕೀಯದ ಒಂದು ದೊಂಬರಾಟಗಳನ್ನ ಇವತ್ತು ಅಧಿವೇಶನದಲ್ಲಿ ಮಾಡ್ತಿದ್ದಾರೆ. ಏನು ಸ್ವಾಮಿ, ಏನು ಉತ್ತರ? ರಾಜ್ಯದ ಜನತೆ ನೀವೇ ನೋಡ್ತಿದ್ದೀರಾ, ಎಲ್ಲದಕ್ಕೂ ನಿಮ್ಮ ಹತ್ರನೇ ಉತ್ತರ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.